ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಅವಮಾನಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಕೇಂದ್ರ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸೇನಾ ಸಮಿತಿ ರಾಷ್ಟ್ರಪತಿಗಳಿಗೆ ಮನವಿ ರವಾನಿಸಿ ಒತ್ತಾಯಿಸಿದೆ. ಅಧಿವೇಶನದಲ್ಲಿ ಮಾತನಾಡುವಾಗ ದೇಶದ ಮಹಾನ್ ಅಪ್ರತಿಮ ನಾಯಕ, ಜಗತ್ತು ಬೆಳಗಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದ ಗೃಹ ಸಚಿವರ ನಡೆಯನ್ನು ತೀವ್ರವಾಗಿ ಖಂಡಿಸಿದರು. ಅಂಬೇಡ್ಕರ್ ನಮ್ಮ ಜೀವನ, ಅವರು ನಾವು ನಿತ್ಯ ಸ್ಮರಣೆ ಮಾಡುತ್ತೇವೆ. ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಅವಮಾನಿಸಿದ ಕೇಂದ್ರ ಗೃಹ ಸಚಿವ ಅವರನ್ನು ತಕ್ಷಣವೇ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮಾನ್ಯ ಗೃಹ ಮಂತ್ರಿಗಳಾದ ಶ್ರೀ ಅಮಿತ್ ಶಾ ರವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಇದೊಂದು ಫ್ಯಾಷನ್ ಆಗಿಬಿಟ್ಟಿದೆ. ಅಂಬೇಡ್ಕರ್ 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 ಅಂತ ಹೇಳುತ್ತಾರೆ. ಇದರ ಬದಲಾಗಿ ದೇವರನ್ನು ಇಷ್ಟು ಸಾರಿ ಹೇಳಿದರೆ 7 ಜನ್ಮಗಳವರೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಅವಹೇಳನಕಾರಿ ಹೇಳಿಕೆ ನೀಡಿದ್ದು, ಈ ಹೇಳಿಕೆಯು ಖಂಡನೀಯವಾಗಿದ್ದು ಸಮಿತಿಯಿಂದ ಇದನ್ನು ಖಂಡಿಸಲಾಗಿದೆ. ಅತಿ ಮಹತ್ವದ ಭಾರತ ಸಂವಿಧಾನವನ್ನು ರಚಿಸಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ ಅಪಮಾನ ಮತ್ತು ಅವಹೇಳನ ಮಾಡಿದ ಭಾರತದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸುವ ಕ್ರಮ ಜರುಗಿಸಬೇಕೆಂದು ಈ ಮನವಿ ಪತ್ರದ ಮೂಲಕ ವಿನಂತಿಸಿಕೊಳ್ಳಲಾಗಿದೆ. ಸ್ನೇಹಿತರನ್ನ, ಗೆಳೆಯರನ್ನ, ಹಿರಿಯರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮುಖಂಡರಾಗಿರ್ತಕ್ಕಂಥ ಎಸ್ ಮಾರಪ್ಪರಿಂದ ಸಂವಿಧಾನದ ಕರ್ತೃ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನದ ಜವಾಬ್ದಾರಿ ಹೊತ್ತ ಅಮಿತ್ ಶಾ ಅವರು ಯಾಕೆ ಹೀಗೆ ಮಾತನಾಡಿದರೋ ಗೊತ್ತಿಲ್ಲ. ಇಲ್ಲಿ ಸಂವಿಧಾನದ ಬಗ್ಗೆ ಹೇಳಷ್ಟು ಜವಾಬ್ದಾರಿ ಇಲ್ಲ ಎಂಬುದು ತಿಳಿಯುತ್ತದೆ ಎಂದು ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡ ಎಸ್ ಮಾರಪ್ಪ ಅಸಮಾಧಾನ ವ್ಯಕ್ತಪಡಿಸಿ ಡಿಸೆಂಬರ್ 27ರಂದು ಅಮಿತ್ ಶಾ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಹಳಷ್ಟು ತುಚ್ಛವಾಗಿ ಮಾತನಾಡುವುದು ಖಂಡನೀಯ. ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರಿ ಪಡೆಯುತ್ತೀರಿ, ಆದರೆ ಸಂವಿಧಾನದ ಕರ್ತೃವಿನ ಬಗ್ಗೆ ಅವನೇನವಾಗಿ ಮಾತನಾಡುವುದು ಸರಿಯಲ್ಲ. ಅಂಬೇಡ್ಕರ್ ಅವರನ್ನು ದ್ವೇಷಿಸುವ ಮೇಲ್ಜಾತಿಯವರಲ್ಲೂ ಅಂಬೇಡ್ಕರ್ ಇದ್ದಾರೆ, ಆದರೆ ಇವರು ಯಾರನ್ನು ಮೆಚ್ಚಿಸಲು ಈ ಮಾತು ಹೇಳಿದ್ದಾರೆ? ಡಿಸೆಂಬರ್ 27ರಂದು ಅಂಬೇಡ್ಕರ್ ವೃತ್ತದಲ್ಲಿ ಎಲ್ಲ ಹಿಂದುಳಿದ ಕಾರ್ಮಿಕರ ಮತ್ತು ಕಮ್ಯುನಿಸ್ಟ್ ಸಂಘಟನೆಗಳನ್ನು ಒಳಗೊಂಡು ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿದೆ. ಅಂಬೇಡ್ಕರ್ ಎನ್ನುವುದು ಒಂದು ಫ್ಯಾಷನ್ ಆಗಿದೆ. ಒಂದು ವೇಳೆ ದೇವರನ್ನು ಸ್ಮರಿಸಿದರೆ ಸ್ವರ್ಗ ಸಿಗುತ್ತಿತ್ತು ಎಂಬ ಮಾತು ಏಕೆ ಹೇಳಿದರು? ಕಾಂಗ್ರೆಸ್ ಎನ್ನುವ ಪದ ಬಳಸಿದ್ದರೆ ನಾವು ವಿರೋಧಿಸುತ್ತಿರಲಿಲ್ಲ. ಗಲಾಟೆ ಆದ ನಂತರ ನಾನು ಹಾಗೆ ಹೇಳಿಲ್ಲ ಎಂಬುದು ಸರಿಯಲ್ಲ ಎಂದರು. ಅತಿ ಹೆಚ್ಚು ಅಂಬೇಡ್ಕರ್ ಹೆಸರು ಬಳಸುವುದು ಬಿಜೆಪಿ. ಕಾಂಗ್ರೆಸ್ನವರನ್ನು ಬಾಯಿ ಮುಚ್ಚಿಸಲು ಅವರು ಅಂಬೇಡ್ಕರ್ ಹೆಸರು ಬಳಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಪಟ್ಟಿ, ಎಂ.ಆರ್. ಬೇರಿ, ಜಾನ್ ವೆಸ್ಲಿ, ಖಾಜಾ ಅಸ್ಲಾಂ, ಅಂಜನೇಯ ಕುರುಬದೊಡ್ಡಿ, ಶ್ರೀನಿವಾಸ್ ಹೇಮರಾಜ್, ಅಸ್ಕ್ಯಾಳ ಜಿ. ಅಮರೇಶ್ ಉಪಸ್ಥಿತರಿದ್ದರು. ವಿಶೇಷವಾಗಿ ರಾಜವರು 15-16 ಸುಮಾರು 40 ನಿಮಿಷ ಮಾತಾಡಿದ್ದಾರೆ. ತಮಿಳುನಾಡು ರಾಜವರು ಅದೆಲ್ಲದಕ್ಕೆ ಅವರು ಉತ್ತರ ಕೊಡಬೇಕಾಗಿತ್ತು. ಆ ಉತ್ತರ ಕೊಡ್ತಕ್ಕಂಥ ಬರದಲ್ಲಿ ಅಂಬೇಡ್ಕರ್ನ ಮತ್ತು ಸಂವಿಧಾನವನ್ನ ಅಂತ ಅನ್ನೋ ಬದಲಿಗೆ ಅಂಬೇಡ್ಕರ್ ಅಂತ ನೀವು ಎಷ್ಟಂತಿರಲ್ಲ, ಅದರ ಬದಲಿಗೆ ನಿಮ್ಮ ಉಚ್ಚಾರಣೆ ಏನಾದರೂ ದೇವರ ಬಗ್ಗೆ ಮಾತ್ರ ನೀವು ದೇವರ ಸ್ವರ್ಗಗಳನ್ನು ಸಿಗಿದ್ದು ಅಂತಕ್ಕಂಥ ಭಾವದಲ್ಲಿ ಮಾತಾಡ್ತಾರೆ. ಅಂಬೇಡ್ಕರ್ ಬಗ್ಗೆ ಯಾಕಷ್ಟು ಮಾತಾಡ್ತೀವಿ? ದೇವರ ಬಗ್ಗೆ ಸ್ವಲ್ಪ ನಾಮಸ್ಮರಣೆ ಮಾಡಬೇಕು ಅಂತಕ್ಕಂಥ ಅರ್ಥದಲ್ಲಿ ಮಾತಾಡ್ತಾರೆ. ಸಂವಿಧಾನದ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥವ್ರು, ಸಂವಿಧಾನದ ಕರ್ತೃಗಳು ಆಗಿರ್ತಕ್ಕಂಥ ಅಂಬೇಡ್ಕರ್ ಬಗ್ಗೆ ಯಾಕಷ್ಟು ಅವಹೇಳನಕಾರಿಯಾಗಿ ಮಾತಾಡಿದ್ರು ಅನ್ನೋದು ಅದನ್ನು ಹೊಸದಾಗಿ ನಮ್ಗೆ ಅನಿಸ್ತಾ ಇಲ್ಲ. ಇದು ಏನಿಲ್ಲ, ಅವರ ಐಕಾನ್ಗಳಿದ್ದಾರೆ. ಗೋಳ್ವಲ್ಕರ್, ಸಾವರ್ಕರ್ ಮತ್ತು ಎಡೆವಾರು, ಇವರ ಬಂಚ್ ಆಫ್ ಥಾಟ್ಸ್ ಅನ್ನು ಓದ್ಕೊಂಡು ಅವರು ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಹಾಗಾಗಿ ಅವರು ಎಲ್ಲಿಯೂ ಸಹ ಸಂವಿಧಾನ 1949 ನವೆಂಬರ್ 26 ಸಂವಿಧಾನ ಕೊಡುವಾಗ ಈ ಸಂವಿಧಾನ ನಮ್ಮದಲ್ಲ ಅಂತ ಹೇಳ್ಬಿಟ್ಟು 48 ಕಡೆ, ಡೆಲ್ಲಿಯ 48 ಕಡೆ ಅವರು ಹೋರಾಟ ಮಾಡ್ತಾರೆ. ಸಂವಿಧಾನ ಎಂದೂ ಒಪ್ಪಿಲ್ಲ. ಹಂಗೇನೆ ಗೋಳ್ವಾಲ್ಕರ್ ಅವರು ಹೇಳ್ತಾರ, ದಲಿತರಿಗೆ, ಆದಿವಾಸಿಗಳಿಗೆ, ಮುಸ್ಲಿಮರಿಗೆ
ಹಿಂದುಳಿದ ವರ್ಗದವರಿಗೆ ಸಮಪಾಲನ್ನು ಕೊಡ್ತಕ್ಕಂಥ ಅಧಿಕಾರವನ್ನು ಕೊಡ್ತಕ್ಕಂಥ ಸ್ವತಂತ್ರ ನನಗೆ ಬೇಡ, ಇನ್ನು 1000 ವರ್ಷ ಗುಲಾಮನಾಗಿ ಬ್ರಿಟಿಷರು ಗುಲಾಮನಾಗಿರ್ಲಿಕ್ಕೆ ರೆಡಿ ಇದ್ದೀವಿ, ಆದ್ರೆ ಇವರಿಗೆ ಸಮಾನತೆಯನ್ನು ಕೊಡುವ ಸ್ವಾತಂತ್ರ್ಯ ನಮ್ಗೆ ಬೇಡ ಅಂತ ಹೇಳಿರ್ತಕ್ಕಂಥ ಸಿದ್ಧಾಂತವನ್ನು ಒಪ್ಕೊಂಡಿರಂತವ್ರು. ಅವರು ಅಮಿತ್ ಶಾ ಅವರದ್ದು ಇಲ್ಲಿ ಬಂದಿದೆ, ಏನಾರ ನೆಕ್ ಆಫ್ ಪೌಟ್ ನಂತರ ಅಲ್ಲಿಗೆ ಬಂದಿದೆ. ಅಮಿತ್ ಶಾ ಅವರು ಮಾತಾಡಿದ್ರೆ ಮೋದಿಯವರ ಏನು ನಾಲಿಗೆ ಮೇಲೆ ಇದ್ದಾರೆ ಅಂತ ಅರ್ಥ. ಯಾಕಂದ್ರೆ ಅವ್ರಿಗೆ ಅವರ ಕನಸಿದೆಯಲ್ಲ, ಅವ್ರ ಹಿರೀಕರ ಕನಸಿದೆಯಲ್ಲ, ಆ ಕನಸಿಗೆ ದೊಡ್ಡ ಇಟ್ಟ ಅಂದ್ರೆ ಅಂಬೇಡ್ಕರ್, ಅವರ ಕನಸಿಗೆ ದೊಡ್ಡ ಇಟ್ಟ ಅಂದ್ರೆ ಸಂವಿಧಾನ. ಹಾಗಾಗಿ ಅವ್ರು 25ಕ್ಕೆ ಅಣ್ಣ ಹೇಳಿದಂಗೆ 25ಕ್ಕೆ ಏನೋ ಮಾಡ್ಬೇಕಂತ, ಏನ್ ಮಾಡ್ಬೇಕನ್ನೋದನ್ನ ಅವರು ಅಧಿಕೃತವಾಗಿ ಘೋಷಣೆ ಮಾಡಬೇಕಾಗಿತ್ತು. ಅದಕ್ಕೆ ದೊಡ್ಡ ಅಡ್ಡಿ ಆಗಿರೋದು ಅಂಬೇಡ್ಕರ್ ಅವರು. ಹಂಗಾಗಿ ಅಂಬೇಡ್ಕರ್ ಅವರಿಗೆ ಅವಮಾನಕರ ರೀತಿಯಲ್ಲಿ ಮಾತಾಡಿರೋಂಥದ್ದು ಅದೇನು ಆಶ್ಚರ್ಯ ಏನಲ್ಲ. ಅವರ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಗೌರವಾನ್ವಿತ ವಿಷಯ ಲೋಕಸಭಾ ಪರಿಹಾರ ಅಧಿವೇಶನದಲ್ಲಿ ಮಾನ್ಯ ಶ್ರೀ ಅಮಿತ್ ಶಾ ಗೃಹ ಸಚಿವರು ಸಂವಿಧಾನ ಸಚಿವರಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಮಹಾನ ಮತ್ತು ವ್ಯಂಗ್ಯಪಡಿಸುವ ಮಾನ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಕೇಂದ್ರ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿ ಡಾಕ್ಟರ್ BR ಅಂಬೇಡ್ಕರ್ ಸೇನಾ ಸಮಿತಿ ರಾಷ್ಟ್ರಪತಿಗಳಿಗೆ ಮನವಿ ರವಾನಿಸಿ ಒತ್ತಾಯಿಸಿದೆ. ಅಧಿವೇಶನದಲ್ಲಿ ಮಾತನಾಡುವಾಗ ದೇಶದ ಮಹಾನ್ ಅಪ್ರತಿಮ ನಾಯಕ, ಜಗತ್ತು ಬೆಳಗಿದ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದ ಗೃಹ ಸಚಿವರ ನಡೆಯನ್ನು ತೀವ್ರವಾಗಿ ಖಂಡಿಸಿದರು. ಅಂಬೇಡ್ಕರ್ ನಮ್ಮ ಜೀವನ, ಅವರು ನಾವು ನಿತ್ಯ ಸ್ಮರಣೆ ಮಾಡುತ್ತೇವೆ. ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನಿಸಿದ ಕೇಂದ್ರ ಗೃಹ ಸಚಿವ ಅವರನ್ನು ತಕ್ಷಣವೇ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಗುಣದಿಂದ ಸಮಾಜದಲ್ಲಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿ ಸಮಾಜದಲ್ಲಿ ಶಿಕ್ಷಣ, ಸಮಾನತೆ, ವೋಟ್ ಬ್ಯಾಂಕ್, ಸಂವಿಧಾನದ ಅಡಿಯಲ್ಲಿ ಕಲ್ಪಿಸಿದ ಹಿಂದುಳಿದ ವರ್ಗಗಳ ಅಸ್ಪೃಶ್ಯ ಜನಾಂಗದವರ ಬದುಕು ರೂಪಿಸುವ ತಮ್ಮ ಜೀವನವೇ ಈ ಸಮಾಜಕ್ಕೆ ಅರ್ಪಿಸುತ್ತಾರೆ. ಸಂವಿಧಾನ ಬರುವ ಮುಂಚೆ ಈ ದೇಶದಲ್ಲಿ ಮೇಲ್ಜಾತಿಯವರು ಮಾಡಿದ ದೌರ್ಜನ್ಯಕ್ಕೆ ಒಳಗಾದ ಅಸ್ಪೃಶ್ಯ ಜನಾಂಗದವರು ಮೇಲೆ ನಾನಾ ರೀತಿಯ ದೌರ್ಜನ್ಯ, ಲೈಂಗಿಕ ಕಿರುಕುಳ ಘಟನೆಗಳು ಇತಿಹಾಸದಲ್ಲಿ ನೋಡಿದಾಗ ನಾವುಗಳು ದೌರ್ಜನ್ಯಕ್ಕೆ ಒಳಗಾದ ಮೇಲ್ಜಾತಿಗಳ ಏಕೆ ಈ ಭೂಮಿಯ ಮೇಲೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೊನ್ನೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ CT ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಒಂದು ಅವಾಚ್ಯ ಶಬ್ದದಿಂದ ಅವ್ರನ್ನ ನಿಂದನೆ ಮಾಡಿದರು. ಆದ್ರೆ ಆ ನಿಂದನೆ ನಮ್ಮ ಎಲ್ಲ ಹೆಣ್ಮಕ್ಳು ಒಂದು ಇದಕ್ಕೇ ಒಂದು ಅವಮಾನ ಮಾಡಿದಂಗೆ ಆಗಿದೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದ ಮೇಲ್ಮನೆಯಲ್ಲಿ ವಿಧಾನ ಪರಿಷತ್ ಸದಸ್ಯ CT ರವಿ ಅವರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವಹೇಳನ ಶಬ್ದ ಬಳಸಿದ್ದು ಖಂಡನೀಯ. ಕ್ಷಮೆ ಕೇಳದಿದ್ದರೆ ಮುಂದಿನ ದಿನಗಳಲ್ಲಿ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಸಮಿತಿ ನಿರ್ಮಲಾ ಬೆಣ್ಣೆ ಅಸಮಾಧಾನ ವ್ಯಕ್ತಪಡಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಭಾರತ ದೇಶದಲ್ಲಿ ಹೆಣ್ಣಿಗೆ ಒಂದು ದೊಡ್ಡ ಸ್ಥಾನವಿದೆ, ಆದರೆ ಬಿಜೆಪಿ ಅವರ ಪಾಲಿಗೆ ಹೆಣ್ಣು ಎಂದರೆ ಕೇವಲ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವಹೇಳನವಾಗಿ ಮಾತನಾಡಿದ CT ರವಿ ಅವರು ಅವರ ಹಾಸಿಗೆ ಎತ್ತಲು ಹೋಗಿದ್ದಾರೆ ಎಂದು ಪ್ರಶ್ನಿಸಿದರು. ಎಲ್ಲರ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ, ಹೆಣ್ಣಿಗೆ ಗೌರವ ಕೊಡುವುದು ತಿಳಿಯುತ್ತದೆ. ಮನೆಯಲ್ಲಿ ಅಕ್ಕ, ತಂಗಿ, ಮಗಳು, ಹೆಂಡತಿ ಇದ್ದಿದ್ದರೆ ಈ ಥರ ಮಾತನಾಡುತ್ತಿರಲಿಲ್ಲ. ಹೀಗೆ ಮಾತನಾಡಿರುವುದು CT ರವಿ ಅವರ MLC ಸ್ಥಾನಕ್ಕೆ ಗೌರವ ತರುವಂಥದ್ದಲ್ಲ. ಇನ್ನಾದರೂ ಎಚ್ಚೆತ್ತುಕೊಂಡು CT ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕ್ಷಮೆ ಕೇಳದಿದ್ದರೆ ಅವರ ಮನೆ ಮುಂದೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇಂಥ ಒಂದು ಹೆಣ್ಮಕ್ಳಿಗೆ ಮಾತಾಡೋದು ಸಭ್ಯತೆ ಅಲ್ಲ. CT ರವಿ ಅವರಿಗೆ ಸದಸ್ಯರು ಅವರು ಒಂದು ಅವರ ಸ್ಥಾನಕ್ಕೇನೆ ಇದು ಅವಮಾನ. ಯಾಕಂದ್ರೆ ತಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಾ, ಅಕ್ಕ ತಂಗಿಯರಿಲ್ವಾ, ತನ್ನ ತಾಯಿ ಇಲ್ವಾ, ತಂಗಿ ಇಲ್ವಾ, ಮಗಳಿಲ್ವಾ, ಇವರೆಲ್ಲ ಇದ್ದು ಈ ತರ ಮಾತಾಡ್ಯಾರಂದ್ರೆ ಇದು ಒಂದು ಹೆಣ್ಮಕ್ಳಿಗೆ ಬಿಜೆಪಿ ತೋರಿಸ್ತಾ ಇರೋದು ಇದೊಂದು ಅಗೌರವ ಅಂತ ಹೇಳ್ತೀವಿ ನಾವು. ಗೌರವ ಅಲ್ಲ, ಇದು ಹೆಣ್ಮಕ್ಳಿಗೆ ಕೊಡುವಂತ ಗೌರವ. ಬಿಜೆಪಿ ಅವ್ರು ಮಾಡ್ತಾ ಇರೋದು ಇದೊಂದು ಕೆಟ್ಟ ಒಂದು ಸಂದೇಶ. ಇದು ಹೆಣ್ಣು ಮಕ್ಕಳಿಗೆ ಒಂದು ಕೆಟ್ಟ ಸಂದೇಶ. ಯಾಕಂದ್ರೆ ಎಲ್ಲಾ ರೀತಿಯಲ್ಲಿ
ಎಷ್ಟು ಅವಾಚ್ಯ ಶಬ್ದ. ಅವ್ರು ಹೇಳ್ತಾರೆ ಅವ್ರ ಅಣ್ಣ ತಮ್ಮರು ಬಂದು ಗಲಾಟೆ ಮಾಡಿದ್ರು, ಗೇಟ್ ಮುರಿದ್ರು ಅಂತ ಹೇಳಿ. ಅದು ಯಾವ CCTV ಕ್ಯಾಚ್ ಆಗಿದೆ? ಸದನದಲ್ಲಿ ಇವ್ರು ಮಾಡಿದ್ದೊಂದೇ ನೋಡ್ಬೇಕಾ? ಸಭಾಪತಿಯವರು ಆ ಟೈಮಲ್ಲಿ ಇರ್ಲಿಲ್ಲ, ಮೈಕನ್ನು ಕೆಳಗೆ ತರಿಸಿ ಹೋಗ್ಬಿಟ್ರು. ಅವ್ರು ಇಷ್ಟು ಅವಾಚ್ಯ ಶಬ್ದ ಕೇಳಿದ್ರು. ಎಲ್ಲ ನಮ್ಮ MLAಗಳಿದ್ರು, MLAಗಳಿದ್ರು, ಎಲ್ಲ ಮಿನಿಸ್ಟರ್ಗಳು ಇದ್ರು. ಆದ್ರೆ ಎಲ್ಲರ ಜೊತೆಗೆ ವಾದ ಮಾಡ್ಬೇಕಾದ್ರೆ ಅವ್ರೊಬ್ಬರನ್ನೇ ಟಾರ್ಗೆಟ್ ಮಾಡಿದ್ರು ಮೇಡಮ್ ಅವರಂದ್ರೆ. ಅಂದ್ರೆ ಹೆಣ್ಮಕ್ಳು ಅಂದ್ರೆ ಒಂದು BJP ಅವರಿಗೆ ಏನಾಗಿದೆ ಅಂದ್ರೆ ಒಂದು ಸಲೀಸು ಮಾತು. ಹಿಂದಕ್ಕೊಮ್ಮೆ ಜಾರಕಿಹೊಳಿ ಅವರು ಅದೇ ರೀತಿ ಮಾತಾಡಿದ್ರು. ಈಗ ಮತ್ತೆ CT ರವಿ ಅವರು. ನಮ್ಮವ್ರು ಯಾರು ಹೆಣ್ಮಕ್ಳ ಬಗ್ಗೆ ಕಾಂಗ್ರೆಸ್ನವ್ರು ಎಂದಾದ್ರೂ ಒಂದಿನ ಮಾತಾಡಿದ್ದಾರೆ ಈ ರೀತಿ? ಮೂಲಕ ತಿಳಿಪಡಿಸಿದ್ದೇನೆಂದರೆ ವಿಷಯ ಸ್ವಾತಂತ್ರ್ಯ ಹೋರಾಟದ ಬೆಳವಣಿಗೆ ಅಡ್ಡರ ಎಲ್ಲಣ್ಣನವರ ಅವಕಾಶವನ್ನು ಮಾಡಿಕೊಡಬೇಕಾಗಿ ವಿನಂತಿ. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಅಂದರೆ ಹನುಮಂತು ತಂದೆ ಬಾಲಪ್ಪ, ಅಧ್ಯಕ್ಷ ಕರ್ನಾಟಕ ರಾಜ್ಯ ಭೂಮಿ ಸಮಿತಿ ರಾಯಚೂರು. ಸ್ವತಂತ್ರ ಹೋರಾಟಗಾರರಾದ ಬೆಳವಡಿ ಒಡ್ಡರ ಶ್ರೀ ಯಲ್ಲಣ್ಣ ಅವರ ಪುತ್ಥಳಿ ನಿರ್ಮಾಣಕ್ಕೆ ಸ್ಥಳ ಕಾಯ್ದಿರಿಸುವಂತೆ ಮಾಡುವಂತೆ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಬೋವಿ ಒಡ್ಡರ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ನಗರದ ರಂಗಮಂದಿರಕ್ಕೆ ಹೋಗುವ ರಸ್ತೆಯ ಬದಿಗೆ ಒಂದು ಸ್ಥಳ ಅಥವಾ ಮಾನವಿ ಕೆರೆಯ ರಸ್ತೆಯ ಪಕ್ಕದಲ್ಲಿ ಸ್ಥಳ ಕಾಯ್ದಿರಿಸುವಂತೆ ಮನವಿ ಮಾಡಿದರು. ಸ್ವತಂತ್ರ ಹೋರಾಟಗಾರರಾದ ಸಂಗೊಳ್ಳಿ ರಾಯಣ್ಣ ಬಲಗೈ ಬಂಟ ಬೆಳವಡಿ ಒಡ್ಡರ ಶ್ರೀ ಯಲ್ಲಣ್ಣ ಅವರ ಪುತ್ಥಳಿ ನಿರ್ಮಾಣಕ್ಕೆ ಸಮಾಜ ತೀರ್ಮಾನಿಸಲಾಗಿದೆ. ಆದ್ದರಿಂದ ನಮ್ಮ ಮಾನವಿಯನ್ನು ಪರಿಗಣಿಸಿ ಈ ಕೂಡಲೇ 2 ಸ್ಥಳಗಳಲ್ಲಿ ಯಾವುದಾದರೂ ಒಂದು ಕಡೆ ಸ್ಥಳ ಕಾಯ್ದಿರಿಸಿ ಎಂದು ಮನವಿ ಮಾಡಿದರು. ಅವಕಾಶ ಮತ್ತು